ಅವನು ಮಾಡಿರೋದು ಒಂದೇ ಒಂದು ಕಾರಣಕ್ಕೆ ಅಂತ ಉಟ್ಕೊಂತು ದುಡ್ಡುಗೋಸ್ಕರ ಬರೀ ದುಡ್ಡು ಸೇರ್ತು ರಾಜ್ಕುಮಾರ್ ಬರಲಿಲ್ಲ. ನಾವು ಹೆಂಗಾರು ಮಾಡಿ ಚೆನ್ನೈ ಒಳಗೆ ದೊಡ್ಡ ರಾಜಕಾರಣಿ ಕಿಡ್ನಾಪ್ ಮಾಡಬೇಕು, ರಾಜ್ಕುಮಾರ್ ತರಾನೇ ಇನ್ನೊಬ್ಬ ಆಕ್ಟರ್ ಅಲ್ಲಿ ಕಿಡ್ನಾಪ್ ಮಾಡೋಣ, ಊಟಿನಲ್ಲೆಲ್ಲ ಶೂಟಿಂಗ್ ನೋಡ್ಬೇಕು, ಕೊಡೈಕೆನಾಲೆಲ್ಲ ಶೂಟಿಂಗ್ ತಗೊಳ್ಬೇಕು. 2 ಸರಿ ಹೋಯ್ತು, 2 ಸರಿ ದುಡ್ಡು ಸೇರಿದವರಿಗೆ ರಾಜ್ಕುಮಾರ್ನ ಬಿಡ್ತಾವೆ. ದುಡ್ಡು ಅಂತಂದ್ರೆ ರಾಜ್ಕುಮಾರ್ನ ಬಿಡ್ತಾರೆ. ನೀವು ರಾಜ್ಕುಮಾರ್ನ ಇಟ್ಕೊಂಡು ಬಂಡವಾಳ ಮಾಡ್ಕೊಂಡ್ಬಿಟ್ಟಾಗಿತ್ತು. ಯಾಕಂದ್ರೆ ಗೌರ್ಮೆಂಟ್ ಸಿಲಿಂಡರ್ ಆಗಿತ್ತು. ಬೆಂಗಳೂರಿನಲ್ಲಿ ಟಾಪ್ ಸ್ಯಾಂಡಲ್ ದಂಧ ಮಾಡ್ತಾ ಇದ್ರು. ನಮಗೆಲ್ಲ ಗೊತ್ತಿರೋದು. ಅವ್ರು ಯಾರು ಕಾಡ್ಗೋಗಿ ಬರ್ತಾ ಇಲ್ಲ. ಅವ್ರು ಏನಿದ್ರು ಬೆಂಗಳೂರು ಎಲ್ಲಿಂದ ಐಟಮ್ಸ್ ಬರೋದು, ಬೆಂಗಳೂರಿನ ಐಟಮ್ಸ್ ಸೇರಿಸ್ಕೊಳೋದು, ಇಲ್ಲಿ ಬೈಲ್ನರಸಾಪುರ ಅಥವಾ ಕಟ್ಕನಲ್ಲಿ ಸೇರಿಸೋದು, ಕಾರವಾರ ಬರೋ ಐಟಮ್ ಇಲ್ಲ ಜೋಡಿಸಿರೋಣ ಪುನಃ ಡೆಲ್ಲಿ ಕಳ್ಸೋದು. ನಮ್ಮ ಸರಿ ಕಿವಿಗೆ ಬಿದ್ದಿತ್ತು. ಯಾರೋ ವೀರಪ್ಪನ ಮನೆಗೆ 2 ವರ್ಷ ಬಂದು ಹೋಗಿದ್ದಾನೆ ದುಡ್ಡುಗೋಸ್ಕರ ಅಂತ. ಅವರೆಲ್ಲ ಸ್ಯಾಂಡಲ್ ದಂಧ ಬಿಟ್ಟು ಅವಾಗ ಸಾಕಷ್ಟು ದಿನಗಳಾಗ್ಬಿಟ್ಟಿದ್ದಾರೆ. ಟೈಮ್ನೆಲ್ಲ ಬಿಟ್ಟು ಆ ಒಂದು ಕಾಲದಲ್ಲಿ ಮಾಡ್ತಾ ಇದ್ದು. ಈಗ ಕಿಡ್ನಾಪ್ ಆಗೋಷ್ಟು ಅದೊಂದು 10 ವರ್ಷ 15 ವರ್ಷ ಹಿಂದೆ ಬಿಟ್ಟು 10 ವರ್ಷದಿಂದ ಬಿಟ್ಬಿಟ್ರಲ್ಲ ಅವರು. ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿ ಕನ್ಫರ್ಮ್ ಆಯಿತು. ಸ್ಯಾಂಡ್ಲ್ವುಡ್ ಕಳ್ಳ ವೀರಪ್ಪನ್ನೇ ಕಿಡ್ನಾಪ್ ಮಾಡಿರೋದು ಅಂತ ಎಲ್ಲ ಕನ್ಫರ್ಮ್ ಆಗೋಯ್ತು. ಕಾರಣ ಏನಂದ್ರೆ ಎಲ್ಲಾ ತರ ಏನೇನೋ ಕಾರಣಗಳು ಹೇಳ್ತಿದ್ರೆ ಅದು ಎಲ್ಲಾ ಕಡೆ ವಿಚಾರಿಸೋರು, ಯಾವ ಕಡೆ ವಿಚಾರಿಸೋರು ಯಾವ್ದು ಕಾರಣನೇ ಇಲ್ಲ. ರಾಜ್ಕುಮಾರ್ ಫಿಲಿಮ್ ಬಿಟ್ಟು ಯಾವ ಕೆಲಸನೂ ಯಾವತ್ತೂ ಕೈ ಹಾಕಿಲ್ಲ. ಅದೊಂದೇ ಕೆಲಸ ಅವ್ರು ಮಾಡ್ತಾರೆ, ಆಕ್ಟಿಂಗ್. ಅದು ಬಿಟ್ಟು ಯಾವುದು ಏನಕ್ಕೂ ಮಾಡಿಲ್ಲ. ಏನೇನೋ ವಸ್ತ್ರಲ್ಲಿ ಏನೇನೋ ಕಥೆಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಆ ಟೈಮ್ ನಮ್ಗೆ ರಾಜ್ಕುಮಾರ್ ಕಿಡ್ನಾಪ್ ಕನ್ಫರ್ಮ್ ಆದ್ಮೇಲೆ ನಾವು ನೈಟೆಲ್ಲ ಕುಡ್ಕೊಂಡು ರಾಂಗ್ ಆಗಿ ಥಿಂಕ್ ಮಾಡ್ತಾ ಇದ್ವಿ. ಹುಚ್ಚುಚ್ಚ ಮಾತಾಡೋದು, ತರಲೆ ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತ ಮಾತಾಡೋದು, ಕಾರಣ ನಾಗಾಕ್ ನುಗ್ಬಾರ್ದು ಅಂತ ಮಾತಾಡೋದು, ಇವೆಲ್ಲ ವೇಸ್ಟ್ ಮಾತ್ರ ಏನೂ ಆಗ್ತಾ ಇರಲಿಲ್ಲ. ಸೆಕೆಂಡ್ ಡೇನೋ ಇದೇ ನ್ಯೂಸ್ ಸ್ಟಾರ್ಟ್ ಆಯಿತು. ಸೆಕೆಂಡ್ ಡೇಸ್ಟೆಲ್ಲ ನಮ್ಮೆಲ್ಲ ರೈಟರ್ಸ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೂತ್ಕೊಂಡ್ರು. ನಾವೊಂದು ಮೀಟಿಂಗ್ ಅರೇಂಜ್ ಮಾಡ್ಕೊಂಡ್ವಿ. ನಾವು ಮೀಟಿಂಗ್ ಮಾಡ್ತಾ ಇದ್ವಿ ಏನು ಮಾಡ್ಬೇಕಂತೇಳಿ. ನಮ್ಮ ಪೇಪರ್ನಲ್ಲಿ ಆರ್ಟಿಕಲ್ಲು ಯಾರು ಖರಾಬಾಗಿ ಬೈಬೇಕಾಯ್ತು ಅಷ್ಟು ಖರಾಬಾಗಿ ನಮ್ಮ ಪೇಪರ್ನಲ್ಲಿ ಮೊದಲನೇ ವಾರ ಆರ್ಟಿಕಲ್ ಜೋರ ಮಾಡಿದ್ವಿ. ಅಂದರೆ ಈ ಆರ್ಟಿಕಲ್ನಲ್ಲಿರೋ ಪದಗಳು ಯಾರು ಆ ಥರ ಕೆಟ್ಟದಾಗ ಕೇಳ್ತಾರೆ. ಫಸ್ಟ್ ಟೈಮ್ ನಮ್ಮ ಅಗ್ನಿ ಪತ್ರಿಕೆನಲ್ಲಿ ಕೆಟ್ಟ ಪದಗಳು ಯೂಸ್ ಮಾಡಿ ನಾವು ಆರ್ಟಿಕಲ್ ಮಾಡಿದ್ವಿ. ವೀರಪ್ಪನ ಬಗ್ಗೆ, ಅವ್ನ ತಂಡದ ಬಗ್ಗೆ, ಅವ್ನ ಸಪೋರ್ಟರ್ಸ್ ಬಗ್ಗೆ, ಅವನ ಥರ ಹೇಳಿ ಯಾರಿಲ್ಲ ಅಂತೇಳಿ ಖರಾಬಾಗಿ ಮಾಡಿದ್ರು. ಅದನ್ನು ಹೇಳೋಕ್ಕಾಗ ಅಷ್ಟೊಂದು ಖರಾಬಾಗಿ ಮಾತಾಡ್ಬೋದು. ಒಂದು ವಾರ ಕಳೆದೇ ಹೋಯ್ತು. 7ನೇ ವಾರಕ್ಕೆ ಅಷ್ಟೊತ್ತಿಗೆ ಅವನು ಕಿರಣ್ ಗೋಪಾಲ 1 ರೌಂಡು ಹೋಗಿ ರಾಜ್ಕುಮಾರನ್ನ ನೋಡ್ಕೊಂಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಜೋರ ತಮಿಳ್ನಾಡಲ್ಲಿ ಮಾಡ್ದ. ಅವನು ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ನಮ್ಮ ಕರ್ನಾಟಕ ಗೌರ್ಮೆಂಟು ಅವನನ್ನ ಮಾತುಕತೆ ನಡೆಸಿ ಇಲ್ಲಿರೋ ಟಾಪ್ ಪೊಲೀಸ್ ಆಫೀಸರ್ಸು ಮೂಲಕ ಅವನು ಮಾಡಿರೋದು ಒಂದೇ ಒಂದು ಕಾರಣಕ್ಕೆ ಅಂತ ಉಟ್ಕೊಂತು ದುಡ್ಡುಗೋಸ್ಕರ. ಯಾಕಂದರೆ ಆ ಟೈಮ್ನಲ್ಲಿ ಕರ್ನಾಟಕದಲ್ಲಿ ಯಾರು ಕಿಡ್ನಾಪ್ ಮಾಡೋನು ಇಷ್ಟೊಂದು ಕರ್ನಾಟಕ ಮಶಾಣ ಆಗ್ತಾ ಇರಲಿಲ್ಲ. ಯಾರ ಮನೆಗೆ ಸೊತ್ತೋಗಿ ಮನೆ ಇರುತ್ತಲ್ಲ ಆ ಥರ ಆಗಿದೆ ಎಲ್ಲರ ಮನೆಗೂ. ರಾಜ್ಕುಮಾರ್ ಅಭಿಮಾನಿಗಳು ಅಷ್ಟೇ ಆಗಿದೆ, ರಾಜ್ಕುಮಾರ್ ಅಭಿಮಾನಿ ಇಲ್ದವ್ರಿಗೂ ಅಷ್ಟಾಗಿದೆ. ರಾಜ್ಕುಮಾರ್ ಅವರು ಅಷ್ಟು ಒಳ್ಳೆ ಮನುಷ್ಯ ಅನ್ನೋದು ಒಂದು ಫೀಲಿಂಗ್ ಎಲ್ಲರಿಗೂ. ಹಿಂದಿಂದ ಅವರು ಪ್ಲ್ಯಾನ್ ಮಾಡ್ತಾರೆ. ಆ ಟೈಮ್ ಫಸ್ಟ್ ರೌಂಡಲ್ಲಿ ಸಾಕಷ್ಟು ದುಡ್ಡು, ಸೆಕೆಂಡ್ ರೌಂಡ್ ಹೋಗಿ ಬರ್ತಾನೆ ಅವನು. ಸೆಕೆಂಡ್ ರೌಂಡ್ ಹೋಗಿ ಬಂದರು ಅದೇ ತಾಂಡಾಗೆ ಸಾಕಷ್ಟು ಸರ್ಕಾರದಿಂದ ದುಡ್ಡು, ಪೊಲೀಸಿಂದ ಅಲ್ಲಿ ಹೆಲ್ಪ್ ಆಗಿ ಪೊಲೀಸ್ ಮೂಲಕನೇ ಸಾಕಷ್ಟು ದುಡ್ಡು ಅವನಿಗೆ ಸೇರಿತ್ತು. ಬರೀ ದುಡ್ಡು ಸೇರ್ತು, ರಾಜ್ಕುಮಾರ್ ಬರಲಿಲ್ಲ. 15 ದಿನ ಕಳೆದೇ ಹೋಯ್ತು. ಸರ್ಕಾರನೂ ಏನು ಮಾಡೋಕ್ಕಾಗ್ತಲ್ಲ. ಯಾಕಂದರೆ ರಾಜ್ಕುಮಾರ್ ಮೊದಲೇ ವೀರಪ್ಪನಿಗೆ ಅಷ್ಟೊಂದು ಸಾವಿರ ಜನ ಪೊಲೀಸು, STF, ಆ ತಮಿಳ್ನಾಡು ಈ ಕಡೆ ಪೊಲೀಸು, ಈ ಪೊಲೀಸೆಲ್ಲ ವೀರಪ್ಪನಿಗೆ ಸ್ಥಳ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅವಾಗ. ಯಾಕಂದ್ರೆ ಕಾಡಿನಲ್ಲಿ ಗುಹೆಗಳಿದೆ, ಕೆರೆಗಳು, ಬೆಟ್ಟ ಗುಡ್ಡಗಳು ಅವ್ನು ಕಂಡಿಯೋಕ್ಕಾಗ್ತಾ ಇರಲಿಲ್ಲ. ರಾಜ್ಕುಮಾರ್ ಕಿಡ್ನಾಪ್ ಏನು ಹುಡುಕಕ್ಕಾಗತ್ತೆ ಹೋಗಿರೋ. ಅವ್ನು ಒಂದೇ ಒಂದು ಕಂಡೀಷನ್, ಸುತ್ತಮುತ್ತಲೂ ಪೊಲೀಸ್ ಕಾಣಿಸ್ಬಾರ್ದು ಅನ್ನೋದೊಂದು ರೈಟ್ ರೌಂಡ್ ಪೊಲೀಸ್ ಆಫ್. ಅಲ್ಲಿ ಬಾರ್ಡರ್ ಎಲ್ಲಿ ನಿಂತಾವೆ, ಕಾಡೊಳಗೆ ಬರೋಂಗಿಲ್ಲ ಪೊಲೀಸು. ಅಕಸ್ಮಾತ್ ಪೊಲೀಸ್ ಏನೋ ರಾಜ್ಕುಮಾರ್ ಏನೋ ಪ್ರಾಬ್ಲಮ್ ಬಿಟ್ರೆ ಆ ಕಾರಣಕ್ಕೆ ಪೊಲೀಸ್ ಅಲ್ಲಿಗೆ ಸ್ಟಾಪ್ ಆಗಿದೆ. ಇಡೀ ಪೊಲೀಸ್ನವ್ರು ಕೈ ಮುಡ್ಕೊಂತ ಇದ್ದಾರೆ, ಕೈ ಉರಿತಾ ಇದ್ದಾರೆ. ಎಲ್ಲರೂ ಏನು ಕೈ ಕಟ್ದಂಗೆ ಆಗ್ಬಿಡಿ ಎಲ್ಲರಿಗೂ. ಕಡೆ ಹೋಗಂಗಿಲ್ಲ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಂಗಿಲ್ಲ ಡಿಪಾರ್ಟ್ಮೆಂಟು. ರಾಜ್ಕುಮಾರ್ ಕಾಡೊಳಗಿದ್ದಾರೆ. ಇವನು ಹೋಗಿ ಏನು ಬಂದಿರ್ತಾನೆ, ಮೀಸೆ ಇನ್ನು ದೊಡ್ಡ ಮೀಸೆ ಬಿಡ್ಕೊಂಡು, ಇವನು ವೀರಪ್ಪನ ಸ್ಟೈಲಿ ಮೀಸೆ ಬಿಟ್ಕೊಂಡವನೇ. ನಕ್ಕೀರ ಗೋಪಾಲನು ಸಾಕಷ್ಟು ಬರ್ದು ಹೇಳೋದಕ್ಕೆ ಕೇಳಬೇಕು. ನಮ್ಗೆ ಸತ್ಯ ನ್ಯೂಸು ಏನು ಗೊತ್ತಾ, ಅವ್ನು ಏನು ಬಂದಿರ್ತಾನೆ ಅದೇ ನ್ಯೂಸು. TV ಅದೇ ನ್ಯೂಸು, ಪೇಪರ್ ನ್ಯೂಸು, ಎಲ್ಲ ಪ್ರತಿಯೊಬ್ಬರ ಬಾಯೊಳಗೆ ಅದೇ ನ್ಯೂಸು. ಆ ಟೈಮ್ದಲ್ಲಿ ಶ್ರೀಧರ್ ಅವರು ಪ್ಲ್ಯಾನ್ ಮಾಡಿ, ನಮ್ಮ ಶ್ರೀಧರು, ಹದ್ದೆ, ಗಿರೀಶು, ನಮ್ಮೆಲ್ಲ ಸೇರಿ ನಮ್ಮದು ಇಂಟೆಲಿಜೆನ್ಸ್ ನಮ್ಮ ಎಲ್ಲ ರೈಟರ್ಸ್ ಮೀಟಿಂಗ್ ಮಾಡ್ತಾರೆ. ದೇವನೂರು ಮಹಾದೇವ್ ಅವರು, ಚಂದ್ರಶೇಖರ್ ಪಾಟೀಲು, ಲೋಹಿತಾಶ್ವ, ದ್ವಾರಕಾನಾಥ್, ಹಿಂದೂದು ವನ್ನಾಪುರ, ವೆಂಕಟಸ್ವಾಮಿ, ವಿ ನಾಗರಾಜು, ಬಂಜಗಿರಿ ಜಯಪ್ರಕಾಶು, ಇವೆಲ್ಲ ಒಂದು 10-15 ಜನಕ್ಕೆ ಟೋಟಲಾಗಿ. ಕೃಷ್ಣ ಮಾಸ್ಡಿ, ಇನ್ನೊಬ್ರು ಶ್ರೀಧರ್ ಫ್ರೆಂಡ್ ಶೆಟ್ಟಿ ಅಂತ ಕೆಂಪವರಿಸ್ತು, ಬೈನ್ ಬರ್ತಾ ಅವರೊಬ್ರು, ಎಲ್ಲ ಸೇರಿ ಒಂದು 15 ಜನದ್ದು
ನಾವು ಸೀರಿಯಸ್ ಆಗಿ ಒಂದು ಮೀಟಿಂಗ್ ಮಾಡಿದ್ವಿ, ಇಂಟೆಲಿಜೆನ್ಸ್ ಮೀಟಿಂಗ್ ಮಾಡಿ ಇವ್ರು ಪ್ಲಾನ್ ಮಾಡ್ತಾರೆ ಏನು ಮಾಡ್ಬೋದು ನಾವು ಅಂತ ಡಿಸ್ಕಷನ್. ಯಾಕಂದ್ರೆ ಒಂದು ಕಡೆ ಸರ್ಕಾರ ಮಾಡ್ತಾ ಇದೆ, ಗೌರ್ಮೆಂಟ್ ಮಾಡ್ತಾ ಇದೆ, ಇವನು ಹೋಗ್ತಾ ಇದ್ದಾನೆ ಬರ್ತಾ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಬರೇ ಇಷ್ಟೇ ಕತೆ ನಡೀತಾ ಇದೆ. ನಮಗೂ ಭಾರಿ ಒಂದು ಕಡೆ ಅದು ನಡೀತದೆ, ಇನ್ನೊಂದು ಇವ್ರಿಗೂ ಒಂದು ಮೀಟಿಂಗು, ಇನ್ನೊಂದು ಕಡೆ ನಮ್ಮ ಕಡೆ ಒಂದು ಮೀಟಿಂಗು. ರಾಜೇಂದ್ರ, ನಾನು, ನಮ್ಮ ಜೊತೆ ಇರೋ 4-5 ಜನ ಸ್ಟ್ರಾಂಗ್ ಹುಡುಗರು, ನಾವೊಂದು 10 ಜನ, ನಮ್ದೊಂದು ಮೀಟಿಂಗು ಏನು ಮಾಡ್ಬೋದು ಅಂತ. ಈ ನಾವೇನು ನಮ್ಮದು ಇವರು ಇಂಟೆಲಿಜೆನ್ಸ್ ಮೀಟಿಂಗು, ನಾವು ಅಲ್ಲೇನು ರೈಟ್ ಟು ಡಿಸ್ಕಸ್ ಮಾತಾಡಬೇಕು, ತಮಿಳ್ನಾಡಿನಲ್ಲಿ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು, ನಾವು ಅದ್ರ ಬಗ್ಗೆ ಯಾವ ಥರ ತೊಗೊಂಡೋಗ್ಬೇಕು ಅನ್ನೋದು ಇವ್ರದ್ದು, ಯಾರ್ದು, ನಮ್ಮ ಶ್ರೀಧರು ಮತ್ತು ನಮ್ಮ ಈ ದೊಡ್ಡ ದೊಡ್ಡ ಥಿಂಕರ್ಸ್ ರೈಟರ್, ಈ ಥರದ್ದು ಯಾವ ಥರ ಥಿಂಕ್ ಮಾಡ್ಬೇಕಂತ ಇವ್ರು ಪ್ಲಾನ್ ಮಾಡ್ತಾರೆ. ಅಂದರೆ ಎಲ್ಲರಿಗೊಂಥರ ಸುಸ್ತಾಗಿರೋ ಮೀಟಿಂಗ್ ಥರ ಇದು. ನಮ್ಮದು ಮೀಟಿಂಗ್ ಒಳಗೆ ನಮ್ದೇನು ಪ್ಲಾನ್ ಇತ್ತು ಅಂದರೆ, ನಾವು ಹೆಂಗಾರು ಮಾಡಿ ಚೆನ್ನೈ ಒಳಗೆ ದೊಡ್ಡ ರಾಜಕಾರಣಿ ಕಿಡ್ನಾಪ್ ಮಾಡಬೇಕು. ಯಾಕಂದರೆ ನಮಗೆ ಸ್ವಲ್ಪ ಸಾಕಷ್ಟು ಚೆನ್ನೈ ಒಳಗೆ ಲಿಂಕ್ಸ್ ಇತ್ತು, ಸ್ವಲ್ಪ ರಾಜೇಂದ್ರನಿಗೂ ರಾಜೇಂದ್ರನಿಗೂ ಸಾಕಷ್ಟು ಇತ್ತು. ನಮ್ಮಲ್ಲಿ ರಂಗನಾಥ್ ಅಂತ ಹುಡುಗ ಇದ್ದ, ಅವ್ನಿಗೆ ರಂಗನಾಥ್ ಅಂತಿದ್ದ, ಅವ್ನಿಗೂ ಸ್ವಲ್ಪ ಲಿಂಕ್ ಇತ್ತು. ಆಗ ಕೆಲವು ಜನ ನಮ್ಗೆ ಇದ್ದು ತಮಿಳ್ನವರೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡೋದು. ಕೆಲವು ಜನ ನಮ್ಮದು ಮೀಟಿಂಗ್ನ ನೆಕ್ಸ್ಟ್ ಫಸ್ಟ್ ಇಟ್ಕೊಂಡ್ರು. ಆ ಟೈಮ್ನಲ್ಲಿ ನಾನು ಮೆಲ್ಲಿ ಶ್ರೀಧರ್ ಕಿವಿ ಬಿಟ್ಟೆ, ಯಾಕಂದರೆ ನಮ್ಮ ರೈಟರ್ಸ್ಗಳಿಗೆಲ್ಲ ಏನಪ್ಪ ಈ ಥರ ರಾಂಗ್ ಥಿಂಕ್ ಮಾಡ್ತಾ ಭಯ ಬಿಡ್ತಾಳೆ ಅಂದ ಕಡೆ ನಾ ಮಾತಾಡೋದು. ಆವಾಗ ಶ್ರೀಧರು ಮತ್ತು ಚಂದ್ರಶೇಖರ್ ಪಾಟೀಲು ಮತ್ತು ಲೋಹಿತ್ ಅಶಾರು ನಮ್ಮನ್ನು ಯಾಕೆ ಮಾಡಬಾರ್ದು ಅನ್ನೋದೊಂದು ಹುಮ್ಮಸ್ ಕೊಟ್ಟರು, ಮಾಡ್ಬೋದು ಅಂತೇಳಿ. ಆಮೇಲೆ ಶ್ರೀಧರ್ ಹೇಳಿದ್ರು, ಬಚಾನ್ ರಾಜಕಾರಣಿ ಸ್ವಪ್ನ ಸಿಗ್ತಾನ ನಿಮಗೆ, ಅಲ್ಲಿ ಪೊಲೀಸರಲ್ವಾ, ಎಸ್ಕಾರ್ಡ್ ಇರಲ್ವಾ, ಹೆಂಗೆ ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗಲ್ಲ, ನಾವೇನು ಮಾಡ್ರು ಮಾಡೋಕ್ಕಾಗಲ್ಲ ತಮಿಳ್ನಾಡಿಂದ. ತಿರ್ಗಿ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿದ್ವಿ, ನಾವು ಒಂದು ಕೆಲಸ ಮಾಡೋಣ, ರಾಜ್ಕುಮಾರ್ ಥರನೇ ಇನ್ನೊಬ್ಬ ಆ್ಯಕ್ಟ್ರ್ ಅಲ್ಲಿ ಕಿಡ್ನಾಪ್ ಮಾಡ್ಬಿಡೋಣ. ಅವನ್ನೆಲ್ಲ ನಗ್ತಾರೆ, ಚೆನ್ನೈಯಿಂದ ಎತ್ಕೊಂಬರಕ್ಕಾಗತ್ತೆ ನಮಗೆ, ಅಲ್ಲೇ ನಮ್ಗೆ ಕಟಾಕೊಂಬಿಡ್ತಾರೆ ಪೊಲೀಸು, ನಾವು ಏನಾದ್ರು ಸಿಟಿ ಒಳಗೆ ಏನೂ ಮಾಡೋಕ್ಕಾಗಲ್ಲ, ಸಿಟಿಯಿಂದ ಔಟ್ಸ್ಕಟ್ ಪ್ಲ್ಯಾನ್ ಮಾಡಬೇಕು, ಊಟಿನಲ್ಲೆಲ್ಲ ಶೂಟಿಂಗ್ ಇರ್ತದೆ ನೋಡಬೇಕು, ಕೊಡೈಕೆನಾಲೆಲ್ಲ ಶೂಟಿಂಗ್ ಇರ್ತದೆ ನೋಡಬೇಕು. ಈ ಥರ ಕರ್ನಾಟಕ ಹತ್ರ ಇರೋದು ಒಂದು 100-150 ನಿಮಿಷ ಫಾಸ್ಟಾಗಿ ಒಂದು 2 ಅವರ್ಸ್ಲಿ ಪಾಸ್ ಆಗತ್ತಲ್ಲ ಅಂತ ಎಲ್ಲರೂ ಒಂದು ಕಡೆ ಈ ಥರ ಎಲ್ಲ ಸ್ಪಾಟ್ ಲಿಂಕ್ ಮಾಡಬೇಕು. ನಾವು ತಿಳ್ಕೊಬೇಕು ಅದು ಹೆಂಗೆ ತಮಿಳ್ನಾಡಲ್ಲಿ ಎಲ್ಲ ಶೂಟಿಂಗ್ ನಡೀತದೆ ಅಂತೇಳಿ. ಆವಾಗ ನಾವು ಈ ಕೆಲಸ ಮಾಡೋಕ್ಕಾಗುತ್ತೆ. ನಾವು ಅದೇ ಥರ ಸೂಪರ್ ಸ್ಟಾರ್ ಯಾಕಂದರೆ ಯಾವುದೇ ಸೂಪರ್ ಜೊತೆ ಯಾರು ಪೊಲೀಸ್ ಎಸ್ಕಾರ್ಡ್ ಇರೋಲ್ಲ, ಒಂದು ಕಾರ್ ಇರುತ್ತೆ, ಅವ್ರ ಜೊತೆ ಒಂದು ಯಾರೋ ಒಬ್ಬ ಡ್ರೈವರು ಅಥವಾ ಒಂದು 2 ಯಾರು ಇರ್ತಾರೆ ಅಷ್ಟೇ, 4 ಜನ 2 ಜನ ಇರ್ತಾರೆ, ಆ ಕಾರ್ ಸಮೇತ ಮಾಡ್ಬೋದು ಅಂತ ನಮ್ದು ಹೊಸ ಪ್ಲ್ಯಾನ್ಗಳು. ಅದು ಯಾವ ಥರ ಮಾಡೋಕ್ಕಾಗುತ್ತೆ, ಹಿಂದೆ ಮುಂದೆ ಕಾರ್ಗಳು ಇರ್ತವೆ, ಅದಕ್ಕೇನು ಮಾಡೋಣ, ನಾವು ಶೂಟಿಂಗ್ ಸ್ಪಾಟ್ ಇರಬೇಕು, ಎಲ್ಲರೂ ಕಾಯ್ತಾರೆ, ನಾವೆಲ್ಲ ನಮ್ಮ ಹೊರಗಡೆಯವರು. ಆ ಗಾಡಿ ಪಿಕ್ಚರ್ಗೆ ಫಿಲ್ಮ್ ಶೂಟಿಂಗ್ ಮುಗಿಸಿ ಬಿಡ್ತಾರಲ್ಲ, ಆ ಟೈಮ್ ಗಾಡಿ ಪಂಚರ್ ಮಾಡಬೇಕು, ಒಂದು 2 ಕಿಲೋಮೀಟರ್ ಬಂದು ಗಾಡಿ ಪಂಚರ್ ಹಂಗಿರಬೇಕು. ದಾರಿ ಒಳಗೆಲ್ಲರೂ ಗಾಡಿ ನಿಂತ್ಕೊಂಡ್ರೆ ಆವಾಗ ಎತ್ತಾಕೊಬೋದು ನಾವು. ಶೂಟಿಂಗ್ ಸ್ಪಾಟಿಂದ ಎತ್ತಕ್ಕಾಗಲ್ಲ ನಾವು, ಅಲ್ಲೂ ಒಂದು ಶೂಟಿಂಗ್ ಟೈಮ್ನೂ 100 ಜನ ಇರ್ತಾರೆ. ಅಷ್ಟೊತ್ತಿಗೆ ಸಾಕಷ್ಟು ಫೋನ್ಗಳು ಬರ್ತಾಯಿತ್ತು, ಅವಾಗ ಬರ್ತಾಯಿತ್ತು, ನಾವು ಮಾಡೋಕ್ಕಾಗಲ್ಲ ಅನ್ನೋದು ಈ ಥರ ಡಿಸ್ಕಷನು. ರಾಷ್ಟ್ರ ನಾವೇನು ಮಾಡ್ಬೇಕು ಅನ್ನೋದು ನಮಗೊಂದು ಹುಮ್ಮಸ್ ಬಂದ್ಬಿಡ್ತು. ಯಾಕೆ ಇಷ್ಟೆಲ್ಲ ನಮ್ಗೆ ತಲೆ ಕೆಟ್ಟು ಏನು ಮಾಡ್ಬೇಕನ್ನಿಸ್ತೆ. 2 ಸರಿ ಹೋಯ್ತು, 2 ಸರಿ ದುಡ್ಡು ಸೇರಿದ್ದು ಇವ್ರಿಗೆ, ರಾಜ್ಕುಮಾರ್ನ ಬಿಡ್ತಾಲ್ಲ, ದುಡ್ಡು ಅಂತಂದ್ರೆ ರಾಜ್ಕುಮಾರ್ನ ಬಿಡ್ತಾಲ್ಲ. ಇವ್ರು ರಾಜ್ಕುಮಾರ್ನ ಇಟ್ಕೊಂಡು ಬಂಡವಾಳ ಮಾಡ್ಕೊಂಡ್ಬಿಟ್ಟಾರೆ, ಈ ಕಾಡು ಕಳ್ಳ ಮತ್ತು ಜೊತೆ ಸಪೋರ್ಟರ್ಸು. ಯಾಕಂದ್ರೆ ಗೌರ್ಮೆಂಟ್ ಸಿಲಿಂಡರ್ ಆಗಿತ್ತು ಅವ್ರಿಗೆ, ರಾಜ್ಕುಮಾರ್ನ ಬಿಡೋಕ್ಕಾಗಲ್ಲ, ಹೆಂಗಾರು ಮಾಡಿ ತೊಗೊಬೇಕು ಆಚೆಗೆ ಅವರು. ಆವಾಗ ತುಂಬ ಸ್ಟ್ರಾಂಗ್ ಆಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ರು SM ಕೃಷ್ಣ ಅವರು. ಕಾಮಾಗಿ ಕೂಲಾಗಿ ಪ್ರೆಸ್ ಆನ್ಸರ್ ಕೊಡ್ತಾ ಇದ್ದಿದ್ದು, ಆಮೇಲೆ ಎಮೋಷನ್ ಆಗ್ತಾ ಇರಲಿಲ್ಲ ಅವರು, ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ನಾವು ಇದೆಲ್ಲ ನಮ್ಮದೊಂದು ಪ್ಲ್ಯಾನ್ ನಡೀತಾನೆ ಇದ್ದಿದ್ದು, ಮಾಡಲೇಬೇಕನ್ನೋದು ಡಿಸೈಡ್ ನಮ್ಮದು, ಬಿಡೋದು ಬೇಡ. ನಮ್ಮಲ್ಲಿ ಟೀಮ್ನಲ್ಲಿ ಇರೋರು ಒಂದು 7-8 ಜನ ನಮ್ಮದೊಂದು ಟೀಮ್ ರೆಡಿ ಇತ್ತು, ಎಲ್ಲೂ ವಿಷಯ ಮಾತಾಡ್ಬೋದು ಅಂತ ರೆಡಿ ಮಾಡ್ಕೊಂಡು ನಾವೇನು ಬೇಕಾದ್ರೂ ಮಾಡೋಕ್ಕೆ ರೆಡಿ. ಇವು ನಮ್ಗೆ ಸಪೋರ್ಟ್ ಕೊಡ್ಬೇಕ್ರೆ ಯಾರೋ ನಮ್ಮವರು, ಶ್ರೀಧರ್ ಗ್ರೀನ್ ಸಿಂಗಲ್ಲು, ಲೋಹಿತ್ ಅಶೋಕ್ ಗ್ರೀನ್ ಸಿಂಗಲ್ಲು, ನಮ್ಮ ಚಂಪಾ ಎದುರ್ತಾನೆ ಇಲ್ಲ. ನಾವು ಯಾಕೆ ಮಾಡಬೇಡ್ರಿ, ಅವ್ರು ಮಾಡಿದ್ರೆ ನಾವು ಮಾಡೋಕ್ಕೆ ಟ್ರೈ ಮಾಡೋಣ ಒಂದ್ಸರಿ ಅಂತ ನಮ್ಗೆ ಹೇಳೋದು, ನಮ್ಗೆ ಟ್ರಿಪ್ಕೊಂಡು ಈ ಥರ ಎಲ್ಲ ನಡೀತಿರ್ಬೇಕಾದ್ರೆ ನಮ್ಮ ಹದ್ದೇವರೆಲ್ಲ ಮತ್ತು ಬಜ್ಗೆರೆ ಜಯಪ್ರಕಾಶ್ ಏನು ಮಾಡೋರು, ನಾವ್ಯಾಕೆ ನಮ್ಮ ಕಡೆ ಒಂದು ಸಂಧಾನ ಇಟ್ಕೊಂಡ್ಬಾರ್ದು, ಹೆಂಗಾರು ಮಾಡಿ ವೀರಪ್ಪನ ಮಾತಾಡ್ಸೋಕ್ಕೆ, ಅವ್ನು ಗೋಪಾಲ ಹೋದಾಗ ನಾವ್ಯಾಕೆ ಮಾಡ್ಬೋದು, ನಾವು ಹೆಂಗಾರು ಲಿಂಕ್ ತೊಗೊಬೇಕಲ್ಲ ಎಲ್ಲಿಗೆ, ನಾವು ಕಾಡ್ಗೆ ಹೋಗಿ ಬರೋ ಥರ ಅಂತ ಇದೊಂದು ಮೀಟಿಂಗ್ ಸ್ಟಾರ್ಟ್ ಆಯಿತು. ಈ ಮೀಟಿಂಗಲ್ಲಿ ಏನಾಯಿತು, ನಮ್ಮವರೆಲ್ಲ ಸೇರಿಕೊಂಡು ಬೆಂಗಳೂರು ಸಿಟಿನ ಎಷ್ಟು ತಮಿಳ್ ಸಂಘಟನೆಗಳಿದ್ದಾವೆ, ದೊಡ್ಡ ಲೀಡರ್ಗಳು, ಒಂದು 10 ಜನ 15 ಜನ ಕರೆಸಿ ಮೀಟಿಂಗ್ ಮಾಡೋಣ, ನಾವು ಇವರು ಒಂದು 15 ಜನ ಸೇರ್ಕೊಳ್ಳೋಣ, ಯಾವ ಥರ ಅಪ್ರೋಚ್ ಮಾಡ್ಬೋದು ನಾವು ವೀರಪ್ಪನಿಗೆ. ಯಾಕೆ ಬರೀ ನಾವು ನಂಬ್ಕೊಂಡು ಕೂತ್ರು ತಮಿಳ್ನಾಡು ಮಾತ್ರ ಅಷ್ಟೇ, ನಂಬ್ಕೊಂಡಿದ್ದು ಯಾರೂ ಇಲ್ಲ, ನಾವು ಸಿಲಿಂಡರಾಗಿ ಬರೀ ದುಡ್ಡು ಕೊಡ್ತಾರೆ ಕತೆ ಆಗ್ಬಿಡಿದೆ ಅಷ್ಟೇ.
ಇಡೀ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಕಾಲ ಮೇಲೆ ನಿಂತಿದೆ, ಸರೆಂಡರ್ ಕೊಡ್ತಾರೆ. ಅವರು ಕರೆಸಿ ಮಾತಾಡ್ತಾರೆ. ನ್ಯೂಸ್ ಬಂತು ನಮಗೆ, ಯಾರಿಗೆ, ಈ ಕೆಲವು ಸ್ಯಾಂಡ್ಲ್ವುಡ್ ದಂಧದವ್ರು ಯಾರು ಟಾಪ್ ಒಳಗಿದ್ದಾರೆ ಅವ್ರಿಗೆಲ್ಲ ಕರೆಸಿ ಇಂಕ್ವೈರಿ ಮಾಡ್ತಾ ಇದ್ದಾರೆ, ಇಲ್ಲಿ ಹೆಲ್ಪ್. ಇವ್ರು ಯಾರು ಬಾಯಿಗೆ ಬಿಡ್ತಾಯಿಲ್ಲ. ಆ ಟೈಮ್ಲಿ ನಮಗೆ ಇವೆಲ್ಲ ಸಂಘಟನೆನ ಕರೆಸಿ ಹೋಟೆಲ್ ಕಾನಿಷ್ಕನಲ್ಲಿ ನಾವು ಒಂದು ಮೀಟಿಂಗ್ ಇಟ್ಕೊಂಡ್ವಿ. ಅವರು ಮಾತಾಡೋದು, ಅವ್ರು ಪ್ಲ್ಯಾನ್ ಮಾಡೋದು, ಅವ್ರು ಯಾವ ಥರ ರೀಚ್ ಆಗ್ಬೋದು, ನಾವು ಕರ್ನಾಟಕದಿಂದ ಒಂದು ಟೀಮ್ ಮಾಡ್ಕೊಂಡು ನಾವು ಯಾಕೆ ವೀರಪ್ಪನ ಅಪ್ರೋಚ್ ಮಾಡೋಕ್ಕಾಗ್ಬಾರ್ದು ಅನ್ನೋದೆಲ್ಲ ಒಂದು ಮೀಟಿಂಗ್ ಇಡ್ತಾ ಇದ್ದೀವಿ ಅಂದ್ಬಿಟ್ಟು. ಆ ಟೈಮಲ್ಲಿ ಅದೊಂದು ಮೀಟಿಂಗ್ ಮುಗೀತು. ಅದು ಮೀಟಿಂಗ್ ಮುಗೀತು ದಿನ ನಾವಂತೂ ಯಾವುದೇ ಕಾರಣಕ್ಕೆ ಯಾರು ಸುಮ್ಮನೆ ಇರ್ತಾಳೆ, ಏನಾದ್ರು ತಲೆ ಓಡಿಸ್ತಾ ಇದ್ವಿ. ಆ ಟೈಮಲ್ಲಿ ನನಗೆ ಶ್ರೀಧರ್ ಹೇಳ್ತಾರೆ, ಬಚ್ಚನ್, ಬೆಂಗಳೂರಿನಲ್ಲಿ ಟಾಪ್ ಸ್ಯಾಂಡ್ಲ್ವುಡ್ ದಂಧ ಮಾಡ್ತಾ ಇದ್ದೀವಿ, ನಮಗೆಲ್ಲ ಗೊತ್ತಿರೋ ಸ್ಯಾಂಡ್ಲ್ವುಡ್ ಕುದಿಸ್ ಒಬ್ಬನೇ ಅಲ್ವಾ, ಅವ್ನು ಟಾಪ್ ದಂಧ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಸ್ಯಾಂಡ್ಲ್ವುಡ್ ಅಂದರೆ ಅವ್ರು ಯಾರು ಕಾಡ್ಗೆ ಹೋಗಿ ಬರ್ತಾಯಿರಲಿಲ್ಲ. ಅವ್ರು ಏನಿದ್ರು ಬೆಂಗಳೂರಿಗೆ ಎಲ್ಲಿಂದ ಐಟಮ್ಸ್ ಬರೋದು, ಬೆಂಗಳೂರಿನ ಐಟಮ್ಸ್ ಸೇರಿಸ್ಕೊಳೋದು, ಇಲ್ಲಿ ಬೈಲ್ನರಸಾಪುರ ಅಥವಾ ಕಟ್ಕನಲ್ಲಿ ಸೇರಿಸೋದು, ಕಾರವಾರ ಬರೋ ಐಟಮ್ ಇಲ್ಲ ಜೋಡಿಸಿರೋಣ ಪುನಃ ಡೆಲ್ಲಿ ಕಳಿಸೋದು. ಇವರು ಡೀಲರ್ಗಳು, ಅಲ್ಲಿಂದ ಮಾಲ್ ತರ್ತಾ ಇರಲಿಲ್ಲ ಇವರು. ಅಂದರೆ ಇವೆಲ್ಲ ಲಿಂಕ್ ಇತ್ತು. ನಮ್ಮ ಸರ್ ಕಿವಿಗೆ ಬಿದ್ದಿತ್ತು, ಯಾರೋ ವೀರಪ್ಪ ನಿಮ್ಮ ಮನೆಗೆ 2-3 ಸಲ ಬಂದೋಗಿದ್ದಾನೆ ದುಡ್ಡುಗೋಸ್ಕರ ಅಂತೇಳಿ. ಮತ್ತು ಇವರು ಗುಂಡಾಕ್ಟ್ ಹಾಕಿರೋರಿಗೆ, ಯಾರಿಗೆ, ಸ್ಯಾಂಡ್ಲ್ವುಡ್ ಕುದಿಸೋರಿಗೆ ಆ ಟೈಮ್ನಲ್ಲಿ, ಆ ಗುಂಡಾಕ್ಟ್ ಹಾಕಿರೋರಿಗೆ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಕುದೂಸ್ನ ಕರೆಸಿ ಮಾತಾಡಿದ್ವಿ. ಆ ಥರ ಬೆನ್ನೂರಲ್ಲಿ 5 ಜನ ಇದ್ದಾರೆ ಟಾಪ್ ಸ್ಯಾಂಡ್ಲ್ವುಡ್ ಕುದೂಸು. ಇನ್ನೊಬ್ಬ ಮೈಸೂರಿನ ಶಾನು ಅಂತ ಒಬ್ಬ ಇದ್ದ, ಈ ದಂಧ ಮಾಡೋರು. ಸ್ವಲ್ಪ ನಮ್ಮ ಟಿಪ್ಪುನ ಲತೀಫ್ ಅಂತ ಇದ್ದ. ಲತೀಫ್ ಅಂತ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ನನಗೆ. ಆ ಅಪ್ಪನ ಸ್ವಲ್ಪ ಸಾಕಷ್ಟು ನ್ಯೂಸ್ಗಳಿರೋದು. ಆಮೇಲೆ ಇನ್ನೊಬ್ರು ಇನ್ನೊಬ್ಬ ಕುಮಾರ ಅಂತ ಇದ್ದ. 4-5 ಜನ ಬೆಂಗಳೂರಲ್ಲಿ ಇದ್ರು. ನಾವು ಅದನ್ನ ಕರೆಸ್ಕೊಂಡಿದ್ವಿ. ಸರ್ ಕುದಿಸೋರೆ, ನಮ್ಗೆ ಹೆಂಗಾರು ನೀವು ಮಾಡಿ, ಏನೋ ನಿಮ್ಮ ತಮಿಳ್ನಾಡು ಲಿಂಕು ಮತ್ತು ನೀವು ದಂಧ ಮಾಡ್ತಾ ಇರೋ ಸರ್ಕಲ್ಲು, ಇವಾಗ ಅವರೆಲ್ಲ ಸ್ಯಾಂಡ್ಲ್ವುಡ್ ದಂಧ ಬಿಟ್ಟು ಅವಾಗ ಸಾಕಷ್ಟು ದಿನಗಳಾಗ್ಬಿಟ್ಟಿದೆ. ಆ ಟೈಮ್ನೆಲ್ಲ ಬಿಟ್ಟು ಆ ಒಂದು ಕಾಲದಲ್ಲಿ ಮಾಡ್ತಾಯಿದ್ದು. ಈಗ ಕಿಡ್ನಾಪ್ ಆಗೋಷ್ಟು ಅದೊಂದು 10 ವರ್ಷ 15 ವರ್ಷ ಬಿದ್ದು 10 ವರ್ಷದಿಂದ ಬಿಟ್ಬಿಟ್ರಲ್ಲ ಅವರು, ದಂಧೆಗಳು ಮಾಡ್ತಾಯಿಲ್ಲ ಇವರು. ಆದರೆ ಸೋರ್ಸ್ ಇರುತ್ತಲ್ಲ ಅಂತ ನಾವೆಲ್ಲ ಕರೆಸಿ ಅವ್ರಿಗೆಲ್ಲ ಅವ್ರ ಹತ್ರ ಮೀಟಿಂಗ್ ತೊಗೊಂಡ್ವಿ. ಅವ್ರ ಸಹ ನನ್ನ ಲಿಂಕ್ ಕಟ್ಟಾಗ್ಬಿಟ್ಟಿದೆ ಇವಾಗ, ಸಾಕಷ್ಟು ನನಗೆ ತುಂಬ ದಿನ ಆಯಿತು. ಅಂದರೆ ನಮ್ಗೆ ಗೊತ್ತಿದ್ದು ಅಲ್ಲಿ ಕಿಡ್ನಾಪ್ ಮಾಲ್ ತರ್ತಾಯಿದ್ದು, ಆಗ್ತಾರೆ ಗಾಡಿ ಒಳಗೆ ರೋಡ್ ಪಕ್ಕ ಸೇರಿಸೋದು. ಅಂತೂ ಅವ್ನು ವೀರಪ್ಪನಿಗೆ ಎಷ್ಟು ಗೊತ್ತು ಅವ್ನಿಗೆ ಅಷ್ಟು ತಲೆ ಇಲ್ಲ. ಅವನಿಗೆ ಎಷ್ಟು ಟನ್ ಮಾಲ್ ಐತೆ, ಎಷ್ಟು ದುಡ್ಡು ಬರುತ್ತೆ ಅದು ನೆಲಕ್ಕಿರಲ್ಲ ಅವನಿಗೆ. ದುಡ್ಡು ಕಟ್ಟೆ ನೋಡ್ತಿಂತ ಖುಷಿಯಾಗಿ ಲೋಡ್ ತುಂಬ ಬಿಡೋನು ಅವನು, ದುಡ್ಡು ಕಮ್ಮಿ ಇರೋ ಎಣ್ಸ್ಕೊಂಡು ಕೂತ್ಕೊತಾ ಇರಲ್ಲ ಅವನು, ಆ ಥರ ಅವನು ಅಂತ ಇವ್ರು ಕೆಲವು ಮೆಸೇಜ್ಗಳು ಕೊಡ್ತಾಯಿದ್ರು. ನಾವು ಟ್ರೈ ಮಾಡೋಣ ಅಂತ ಇವ್ರಿಗೆಲ್ಲ ಒಬ್ಬೊಬ್ಬರನ್ನ ಕರೆಸಿ ಮಾತಾಡಿದ್ವಿ. ಆ ಟೈಮಲ್ಲಿ ಇನ್ನೊಂದು 3-4 ಜನ ಮಾತಾಡಿದ್ವಿ. ಅವ್ರು ಮಾಡೋರು ಅವ್ರಿಗೆ ಅಷ್ಟು ಹೋಲ್ಡ್ ಇರಲಿಲ್ಲ. ನಮ್ಮ ಫ್ರೆಂಡ್ ಕುದಿಸಿ ಸಾಕಷ್ಟು ಹೋಲ್ಡ್ ಇದ್ದಿದ್ದು. ಸ್ವಲ್ಪ ನೋಡೋಕ್ಕೆ ದೊಡ್ಡ ಮನುಷ್ಯ ಮಾತು ತೂಕ ಇತ್ತು. ನಾನು ಟ್ರೈ ಮಾಡ್ತೀನಿ ಸರ್, ಹೆಂಗಾರು ಮಾಡಿ ನಮ್ಮ ಕಡೆ ನಾವು ಬರ್ತೀವಿ, ಏನು ಮಾತುಕತೆ ನಾನು ರಾಜ್ಕುಮಾರ್ ನೋಡಬೇಕು, ಆ ಥರ ಏನಾದ್ರು ಪ್ಲ್ಯಾನ್ ಮಾಡಿ ನೀವು. ನಮ್ಮ ಕರ್ನಾಟಕದಿಂದ ನಾವು ಇಂಟೆಲಿಜೆನ್ಸ್ ಟ್ರೂಪು, ರೈಟರ್ಗಳು ಮತ್ತು ನಾವು ಇಲ್ಲಿ ದೊಡ್ಡ ಜನಗಳು, ನಾವು ವೀರಪ್ಪನ ಹತ್ರ ಒಂದು ಸಂಧಾನ ಮಾತುಕತೆ ನಡೆಸೋ ಥರ ಮಾಡಿಕೊಡಿ ಅಂತ ಕುದೂಸ್ನ ನಾವು ಸೀರಿಯಸ್ ಆಗಿ ಮಾತಾಡ್ತೀವಿ. ಕುದೂಸ್ನ ಇನ್ಫಾರ್ಮೇಷನ್ ಟ್ರೈ ಮಾಡ್ತೀನಿ ಅಂತ ನಾನು 100% ಅಂತ ಅವರು ಟ್ರೈ ಮಾಡ್ತಿದ್ದ. ಅವರು ಮಾತಾಡ್ತಾರೆ. ಅದೇ ಥರ ಬೇರೆಯವ್ರಿಗೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಏನು ಮಾಡೋದು ಕರೆಕ್ಟಾಗಿರೋ ಸೋರ್ಸ್ ಒಂದು ಸಿಗ್ತಾಯಿಲ್ಲ. ಇದೆಲ್ಲ ನಾವು ಓಡಾಟಿ ಮಾಡ್ತಾ ಇರೋದೆಲ್ಲ ನಮ್ಮ ಅಗ್ನಿ ಪೇಪರ್ ವಾರಪತ್ರ ಫೋರ್ಸಾಗಿ ಬರೀತಾ ಇರೋದು, ಕಿತ್ತೋಗಿ ಥರ ಬರೀತಾ ಇರೋದು, ಅವೆಲ್ಲ ನೋಡಿ ನಮಗೂ ತುಂಬ ಜನ ಇಲ್ಲಿರೋ ಲೀಡುಗಳೆಲ್ಲ, ಸಂಘಟನೆ ಲೀಡರೆಲ್ಲ ನಮ್ಮ ಜೊತೆ ಸೇರ್ಕೊಂಡ್ರು. ಆ ಟೈಮ್ನಲ್ಲಿ ಸೇರ್ಕೊಂಡು ಎಲ್ಲ ಇವೆಲ್ಲ ನ್ಯೂಸ್ಗಳೆಲ್ಲ ನಮ್ಮ ಈ ಸಂಜೆ ವೆಂಕಟೇಶು ಮತ್ತು ಅವ್ರ ಗ್ರೂಪ್ ಎಲ್ಲ ನಮ್ಮ ಬಗ್ಗೆ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಿದೆ ನಾವು ಮಾತ್ರ ಏನೋ ಮಾಡ್ಬೇಕಂತೇಳಿ ತಲೆ ಕೆಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಆ ಟೈಮ್ನಲ್ಲಿ ನಮ್ಮ ಬೆಂಗಳೂರು ಸಿಟಿಯಿಂದ ಷಣ್ಮಗಂ ಸುಂದರಂ ಅಂತೇಳಿ ಲಾರಿ ಯೂನಿಯನ್ ಪ್ರೆಸಿಡೆಂಟು, ಅವರು ಟೆಮ್ಲೆನ್ಸು, ಅವರು ಇದಕ್ಕೆ ಓಡಾಟಕ್ಕೆ ಡಿಪಾರ್ಟ್ಮೆಂಟು ಮತ್ತು ಗೌರ್ಮೆಂಟಲ್ಲಿ ಓಡಾಟಕ್ಕೆ ಸ್ಟಾರ್ಟ್ ಮಾಡೋದು. ಇವರು ಅಲ್ಲಿ ಚೆನ್ನೈಗೆ ಹೋಗೋದು ಬರೋದು, ಆ ಗೋಪಾಲ್ ಹತ್ರ ಮಾತಾಡ್ಸೋದು. ಇನ್ನೊಬ್ಬರು ಭಾನು ಅಂತ, ಡಾಕ್ಟರ್ ಭಾನು ಅಂತ ಲೇಡಿ ಇರಬೇಕು ಅವರು ಅಲ್ಲೇನೋ ಕಲ್ಲಿನ ಕೌರಿ ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರು ರಾಜ್ಕುಮಾರ್ ಅಭಿಮಾನಿ ಅಂತ ರಾಜ್ಕುಮಾರ್ ಅವ್ರದ್ದು ಒಂದು 2 ಕಡೆ ನ್ಯೂಸ್ ಸ್ಟಾರ್ಟ್ ಆಯಿತು. ಅಂದರೆ ಯಾರು ಮಾಡಿದ್ರು ಪರ್ಫೆಕ್ಟ್ ಆಗಿರೋದು ಎಲ್ಲೂ ಇನ್ಫಾರ್ಮೇಷನ್ ಸಿಗ್ತಾಯಿಲ್ಲ. ಇವೆಲ್ಲ ಈ ಸಂಜೆ ವೆಂಕಟೇಶ್ ಅವರು ತುಂಬ ದೊಡ್ಡ ಈ ಸಂಜೆ ವೆಂಕಟೇಶ್ನು ಡಾಕ್ಟರ್ ರಾಜ್ಕುಮಾರ್ ಸಂಘ ಲೀಡರ್ ಆಗಿರು. ಪ್ರೆಸ್ ನಮ್ಮ ಪೇಪರ್ ಅಗ್ನಿ ಪ್ರಿಂಟ್ ಆಗ್ತಾ ಇದ್ದೀವಿ. ಯಾರು ಈ ಸಂಜೆ ವೆಂಕಟೇಶ್ ಇವೆಲ್ಲ ನೋಡಿ ನಮಗೆ ಒಂದ್ಸರಿ ಆಫೀಸ್ನ ಬನ್ನಿ ಸಹ ಮಾತಾಡಬೇಕು ಅಂತೇಳಿ ಇರೋದು.
ಪಾರ್ವತಮ್ಮ ರಾಜ್ಕುಮಾರ್ ಮನೆಗೆ ಹೋಗ್ಬೇಕಂತ ಹೇಳಿದ್ರು. ನಾವು ಅಲ್ಲೇ ಹೋಗೋಣ, ನಾನು ಆಫೀಸಿಗೆ ಬನ್ನಿ. ಅವ್ರ ಆಫೀಸ್ಗೆ ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ನಮ್ಮದು ಎಮೋಷನ್ಸು ನಮ್ಮದೆಲ್ಲ ನೋಡಿದ್ರು. ಪಾರ್ವತಮ್ಮ ಅವರು ನಮಗೆ ರಾಜ್ಕುಮಾರ್ ಅವ್ರ ಮನೆಗೆ ನಾನು ಈ ಸಂಜೆ ವೆಂಕಟೇಶು ಮತ್ತು ಶ್ರೀಧರ್ ಅವರು ನಾವು ಇಬ್ಬರು ಇಂಟ್ರು ಹೋದ್ವಿ.